ಟ್ರಬಲ್ ಶೂಟರ್ಗೆ ಟೆನ್ಷನ್ ಶುರುವಾಗ್ತಾ ಇದೆ. ರೆಬಲ್ ಆಗಿದ್ದಾರೆ ರಾಮಲಿಂಗಾರೆಡ್ಡಿ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು, ಪಟ್ಟನ್ನ ಬಿಡ್ತಾ ಇಲ್ಲ, ಸಂಧಾನಕ್ಕೂ ರೆಡಿ ಇಲ್ಲ. ಟ್ರಬಲ್ ಶೂಟರ್ಗೆ ಟೆನ್ಷನ್ ಶುರುವಾಗಿದೆ. ರೆಬಲ್ ಆಗಿದ್ದಾರೆ ರೆಡ್ಡಿ. ಬೆಂಗಳೂರು ಅಭಿವೃದ್ಧಿ ಖಾತೆ ಪಟ್ಟು ಬಿಡ್ತಾ ಇಲ್ಲ ರಾಮಲಿಂಗಾರೆಡ್ಡಿ. ವರಿಷ್ಠರ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಗಂಟೆಗಟ್ಟಲೆ ಡಿಕೆ ಸಂಧಾನಕ್ಕೂ ಕೂಡ ರೆಡ್ಡಿ ಜಗ್ಗಿಲ್ಲ. ರೆಡ್ಡಿ ಸಮಾಧಾನಕ್ಕೆ ಚರ್ಚೆ ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಏನಾದ್ರೂ ಮಾಡಿ ಇವಾಗ ಏನಾಗ್ತಾ ಇದೆ ಅದನ್ನ ಸರಿ ಮಾಡಬೇಕು ಅಂತ ನೋಡ್ತಿದ್ದಾರೆ. ಆದ್ರೆ ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ರೆಬಲ್ ಆಗಿದ್ದಾರೆ. ಟ್ರಬಲ್ ಶೂಟರ್ಗೆ ಟೆನ್ಷನ್ ಶುರುವಾಗ್ತಾ ಇದೆ. ಇನ್ನು ಆಡಳಿತಕ್ಕೆ ಬಂದು ಸ್ವಲ್ಪ ದಿನ ಆಗಿಲ್ಲ, 2 ದಿನದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ. ಇನ್ನು 2 ವರ್ಷ ಹೇಗೆ ಸರ್ಕಾರವನ್ನು ಮಾಡೋದು? ವರಿಷ್ಠರ ಮನವಿಗೂ ಕೂಡ ರಾಮಲಿಂಗಾರೆಡ್ಡಿ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಗಂಟೆಗಟ್ಟಲೆ ಸಂಧಾನವನ್ನ ಮಾಡ್ತಿದ್ರು ಕೂಡ ರೆಡ್ಡಿಗಾರು ಜಗ್ತಾ ಇಲ್ಲ. ರೆಡ್ಡಿ ಸಮಾಧಾನಕ್ಕೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ. ಏನಾದ್ರೂ ಮಾಡಿ ಇವಾಗ ಆಗ್ತಾ ಇರುವಂತಹ ಘಟನೆಗಳು ಅಥವಾ ಅವ್ರಿಗಾಗಿರುವಂತಹ ಬೇಸರವನ್ನ ಸರಿ ಮಾಡಬೇಕು. ಇನ್ನು 2 ವರ್ಷ ಇದೆ. 2 ವರ್ಷ ಸರ್ಕಾರವನ್ನ ನಡೆಸಬೇಕು ಅಂತ ಅಂದ್ರೆ ಸದ್ಯಕ್ಕೆ ಆಗ್ತಾ ಇರುವಂತಹ ರಾಜ್ಯ ರಾಜಕೀಯದಲ್ಲಿ ಒಳಮನಸ್ಸು ಅಥವಾ ಅವ್ರಿಗೆ ಆಗ್ತಾ ಇರುವಂತಹ ಬೇಸರವನ್ನ ಸರಿ ಮಾಡಬೇಕು ಅಂದ್ರೆ ಇವಾಗ ಆಗಿರುವಂತನ್ನ ಸರಿ ಮಾಡಬೇಕು. ಆದ್ರೆ ರಾಮಲಿಂಗಾರೆಡ್ಡಿ ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ. ಯಾರು ಏನೇ ಹೇಳಿದ್ರು ಕೂಡ, ಏನೇ ಮಾಡಿದ್ರು ಕೂಡ ನಾನ್ ಮಾತ್ರ ಹಿಂದೆ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು 2 ದಿನ ಆಗಿತ್ತಷ್ಟೇ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ದರ್ಬಾರನ್ನ ಶುರು ಮಾಡೋದಕ್ಕೆ. ಆಲ್ರೆಡಿ ಎಲ್ಲಾ ರೀತಿಯಲ್ಲೂ ಕೂಡ ಸ್ಕೆಚ್ ಅನ್ನ ಹಾಕಿದ್ರು. ಏನೇನ್ ಮಾಡ್ಬೇಕು ಅದೆಲ್ಲವನ್ನ ಮಾಡ್ತಾ ಇದ್ರು. ಮೀಟಿಂಗ್ ಗಳನ್ನ ಮಾಡಿದ್ರು. ಅಭಿವೃದ್ಧಿ ಹೇಗ್ ಮಾಡಬೇಕು, ಜನರಿಗಾಗ್ತಾ ಇರುವಂತ ಕಷ್ಟಗಳನ್ನ ಆಲಿಸೋದಕ್ಕೂ ಕೂಡ ಕಮಿಟಿಗಳನ್ನ ರೆಡಿ ಮಾಡೋದಕ್ಕೆ ಹೋಗ್ತಾ ಇದ್ರು. ಅಷ್ಟರೊಳಗೆ ಈ ರೀತಿಯಾಗಿ ಆಗ್ತಾ ಇದ್ದಂಥದ್ದು. 3 ವರ್ಷದಲ್ಲಿ ಏನೆಲ್ಲ ಆಗ್ಬೇಕು ಅದೆಲ್ಲವೂ ಕೂಡ ಆಗೋಯ್ತು. ಅಧಿಕಾರ ಹಸ್ತಾಂತರ ಆಗಿರ್ಬೋದು, ಅದರ ಜೊತೆಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗಿದ್ದು, ಕ್ರಾಂತಿಗಳ ಹೆಸರು ಅದೆಲ್ಲವೂ ಆಗಿದ್ದಾದ್ಮೇಲೆ ಕೊನೆಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟರು. ಡಿ.ಕೆ. ಅವರು ಪದಗ್ರಹಣವನ್ನ ಕೂಡ ಮಾಡಿದ್ರು. ಎಲ್ಲ ಮುಗೀತು, ಇನ್ನೇನು ಆಡಳಿತವನ್ನ ಶುರು ಮಾಡೋಣ ಅನ್ಕೊಳ್ಳೋ ಅಷ್ಟರಲ್ಲಿ ಜನ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡ್ರು. ಅಷ್ಟರೊಳಗೆ ಈ ರೀತಿಯಾಗಿ ಆಗ್ತಾ ಇರುವಂತದ್ದು. ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪಕ್ಷಕ್ಕಾಗಿ ದುಡ್ದಂಥವ್ರು ಹಿರಿಯರು ರಾಮಲಿಂಗಾರೆಡ್ಡಿ ಅವರು. ಈಗ ಆಲ್ರೆಡಿ 2 ಬಾರಿ ಒಂದ್ ರೀತಿನಲ್ಲಿ ಅವರು ಪ್ರಾಮಿಸ್ ಅನ್ನ ಮಾಡಿದ್ರು. 2023ರಲ್ಲಿ 2026ರಲ್ಲಿ 2ರಲ್ಲೂ ಕೂಡ ಹೇಳಿದ್ರು, ಕೊಟ್ಟಿದ್ರು ಮಾತನ್ನ. ಆದ್ರೆ ಮಾತನ್ನ ತಪ್ತಾ ಇದ್ದಾರೆ. ಅವರ ಮಾತನ್ನ ಉಳಿಸ್ಕೊಂಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದೀಗ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಕೊಟ್ಟಿರೋ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ಳಲ್ಲ. ಸುರ್ಜೇವಾಲಾ ಅವರು ಹೇಳಿದ್ರು ಅಷ್ಟೇ, ಡಿ.ಕೆ. ಅವರು ಹೇಳಿದ್ರು ಅಷ್ಟೇ. ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆಯನ್ನ ಕೂಡ ಮಾಡಿದ್ರು. ಅವ್ರ ಜೊತೆ ಅವ್ರಿಗಾಗಿರುವಂತಹ ಬೇಸರವನ್ನ ಸರಿದೂಗಿಸೋದಕ್ಕೆ ನೋಡಿದ್ರು. ಏನಾದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಸುಮ್ಮನಾಗ್ತಾ ಇಲ್ಲ. ರೆಡ್ಡಿ ಸಮಾಧಾನಕ್ಕೆ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಒಂದ್ ಕಡೆನಲ್ಲಿ ಸುರ್ಜೇವಾಲಾ ಅವರು. ಏನಾದ್ರೂ ಮಾಡಿ ಇವಾಗ ಆಗ್ತಾ ಇರುವಂತಹ ಬೆಳವಣಿಗೆಗಳಲ್ಲ, ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಏನಿದೀಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನ ಸರಿದೂಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಲ್ರೆಡಿ ಹಲವು ಬಾರಿ ಚರ್ಚೆಗಳಾಗಿದೆ. ಹೈಕಮಾಂಡ್ ಲೆವೆಲ್ಗೂ ಕೂಡ ಹೋಗಿರುವಂತದ್ದು. ಹೈಕಮಾಂಡ್ ಕೂಡ ಈ ಕುರಿತಾಗಿ ಒಂದು ಚರ್ಚೆಯನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಇವಾಗ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇರುವಂತಹ ಖಾತೆಯನ್ನ ಕೊಡುತ್ತಾ ಅಥವಾ ಇರೋದ್ರಲ್ಲೇ ಮುಂದುವರಿಸುತ್ತಾ? ಆದ್ರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ನಾನ್ ಮಾತ್ರ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ರೆಡ್ಡಿ ಸಮಾಧಾನಕ್ಕೆ ಎಷ್ಟೇ ಚರ್ಚೆಗಳಾದ್ರೂ, ಗಂಟೆಗಟ್ಟಲೆ ಚರ್ಚೆಯನ್ನ ಮಾಡಿದ್ರು ಕೂಡ ನೋ ಯೂಸ್ ಅಂತ ಹೇಳಲಾಗ್ತಾ ಇದೆ. ಯಾರೇ ಬಂದರೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇನ್ನು ಕೇವಲ 2 ದಿನ ಆಗಿತ್ತಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದು. ಅಷ್ಟರೊಳಗೆ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇರುವಂಥದ್ದು. ಆದ್ರೆ ಡಿ.ಕೆ. ಇಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ಯಾಕಂತ ಅಂದ್ರೆ ಆ ಒಂದು ಚಾಣಾಕ್ಷತೆ ಅವರಲ್ಲಿದೆ. ಹೇಳಿ ಕೇಳಿ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ಳುವಂಥವ್ರು. ಅದನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಪ್ಲಾನ್ಗಳನ್ನ ಮಾಡಿರ್ತಾರೆ. ಇದಕ್ಕೆ ರಾಮಲಿಂಗಾರೆಡ್ಡಿ ಅವರ ಮನಸ್ಸನ್ನ ಹೇಗೆ ಒಲಿಸ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆದ್ರೆ ಇವ್ರು ಮಾತ್ರ ಹಿಂದೆ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಯ್ತು, ಬೇರೆ ಬೇರೆ ಖಾತೆಗಳನ್ನ ಕೊಟ್ರು, ಆ ಸಂದರ್ಭದಲ್ಲೇ ರಾಮಲಿಂಗಾರೆಡ್ಡಿ ಅವರು ಅನ್ಕೊಂಡಿದ್ರು ಈ ಖಾತೆ ನನಗೆ ಬೇಕೇ ಬೇಕು, ಅದರಲ್ಲೂ ಕೂಡ ಬೆಂಗಳೂರು ಅಭಿವೃದ್ಧಿ ಖಾತೆ ಅಂತೂ ನನಗೆ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಅಷ್ಟರೊಳಗೆ ಅವ್ರಿಗೆ ಬೇರೆ ಖಾತೆ ಕೊಟ್ಟಿದ್ರಿಂದ ರಾಮಲಿಂಗಾರೆಡ್ಡಿ ಅವರಿಗೆ ಬೇಸರ ಆಗಿದ್ದಂಥದ್ದು. ರೆಡ್ಡಿ ಸಮಾಧಾನಕ್ಕೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಒಂದ್ ಕಡೆನಲ್ಲಿ ಸುರ್ಜೇವಾಲಾ.
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇದೀಗ ಚರ್ಚೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ರಾಮಲಿಂಗಾರೆಡ್ಡಿ ಜೊತೆ ಸುರ್ಜೇವಾಲಾ ಮೀಟಿಂಗ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಸುರ್ಜೇವಾಲಾ. ಪ್ರೆಸ್ ಮೀಟ್ ನಲ್ಲಿ ರೆಡ್ಡಿ ಫೈನಲ್ ನಿರ್ಧಾರ ತಿಳಿಸೋ ಸಾಧ್ಯತೆ ಕೂಡ ಇರುವಂತದ್ದು. ಪ್ರೆಸ್ ಮೀಟ್ ನಲ್ಲಿ ಫೈನಲ್ ನಿರ್ಧಾರ ಏನು ಅನ್ನೋದ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ. ರಾಜೀನಾಮೆ ವಾಪಸ್ ಪಡೆದುಕೊಳ್ತಾರಾ ರಾಮಲಿಂಗಾರೆಡ್ಡಿ ಹಾಗಾದ್ರೆ, ಅಥವಾ ಸುರ್ಜೇವಾಲಾ ಮನವೊಲಿಕೆಗೂ ಕೂಡ ಮಣಿ ಅಲ್ವಾ? ಆಲ್ರೆಡಿ ಹೇಳ್ತಾ ಇರೋ ಪ್ರಕಾರ ಯಾರು ಬಂದ್ರೂ ಕೂಡ ನಾನ್ ಹಿಂದೆ ಸರಿಯಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತದ್ದು. ಹಾಗಾಗಿ ಪ್ರೆಸ್ ಮೀಟ್ ನಲ್ಲಿ ತಮ್ಮ ಅಂತಿಮ ನಿರ್ಧಾರವನ್ನ ಕೂಡ ಹೇಳ್ತಾರೆ. ಅಂತಿಮ ನಿರ್ಧಾರದಲ್ಲಿ ಬೇರೆ ಖಾತೆಯನ್ನ ಕೊಡ್ತಾರಾ ಅಥವಾ ಮನವೊಲಿಸೋದಕ್ಕೆ ಟ್ರೈ ಮಾಡಿರ್ತಾರಾ ಗೊತ್ತಿಲ್ಲ. ಆದ್ರೆ ಯಾರು ಬಂದ್ರೂ ಕೂಡ ಅವರ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಅಂತ ಇದೀಗ ಹೇಳ್ತಾ ಇರುವಂತದ್ದು ರಾಮಲಿಂಗಾರೆಡ್ಡಿ ಅವರು. ಮನವೊಲಿಕೆಗೂ ಕೂಡ ಮಣಿ ಅಲ್ವಾ? ಸುರ್ಜೇವಾಲಾ ಅವರು ಮನವೊಲಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾವುದಕ್ಕೂ ಕೂಡ ಜಗ್ಗಲ್ಲ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇರುವಂತದ್ದು. ಮೀಟಿಂಗ್ ಅನ್ನ ಮಾಡ್ತಾರೆ, ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಇದೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಇಬ್ರು ಕೂಡ ರಾಜೀನಾಮೆ ಅಂಗೀಕಾರ ಮಾಡಲ್ಲ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಮಾತ್ರ ನಾನ್ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ನನ್ನ ನಿಲುವಿನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಹೇಳ್ತಿದ್ದಾರೆ. ರಾಜೀನಾಮೆಯನ್ನ ಹಿಂಪಡೆಯುವ ವಿಚಾರ ಅದರಲ್ಲಿ ಹಿಂದೆ ಹೋಗುವಂತಹ ಮಾತೇ ಇಲ್ಲ, ಯಾರು ಬಂದ್ರು ಅಷ್ಟೇ. ನೆನ್ನೆನೂ ಕೂಡ ನಾನು ಯಾರ ಕೈಗೂ ಸಿಕ್ಕಿಲ್ಲ, ಯಾರ ಹತ್ರನೂ ಕೂಡ ಮಾತನಾಡಿಲ್ಲ ಅಂತ ಕೂಡ ಹೇಳಿರುವಂತದ್ದು. ಇನ್ನು ರಾಮಲಿಂಗಾರೆಡ್ಡಿ ಪಟ್ಟಿಗೆ ಮಣಿಯಲಿಲ್ವಾ ಕಾಂಗ್ರೆಸ್ ಹೈಕಮಾಂಡ್? ಖಾತೆ ಬದಲಿಸಲು ಬಿಲ್ಕುಲ್ ಒಪ್ತಾ ಇಲ್ಲ ಉಸ್ತುವಾರಿ ಸುರ್ಜೇವಾಲಾ ಪ್ರಶ್ನೆ. ರೆಡ್ಡಿಗೆ ಬೆಂಗಳೂರು ಖಾತೆ ಬದಲು ಮತ್ತೊಂದು ಖಾತೆ ಆಫರ್ ಅನ್ನ ಕೊಡ್ಲಾಗುತ್ತಾ? ಸಹಕಾರ ಇಲಾಖೆ ಖಾತೆ ಆಫರ್ ಕೊಟ್ಟ ಉಸ್ತುವಾರಿ ಸುರ್ಜೇವಾಲಾ. ಆ ಒಂದು ಖಾತೆಯನ್ನ ಕೊಡುವ ಕುರಿತಾಗಿ ಚರ್ಚೆ ಏನಾದ್ರೂ ಆಗಿದೆಯಾ? ರಾಜೀನಾಮೆ ಅಂಗೀಕಾರ ಮಾಡಬಾರ್ದೆಂದು ಕೇಳಿಕೊಳ್ತೇನೆ ಅಂತ ಕೂಡ ಹೇಳ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಪಟ್ಟಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಣಿತಾ ಇಲ್ವಾ? ಹಾಗಾದ್ರೆ ಖಾತೆಯನ್ನ ಬದಲಿಸಲು ಬಿಲ್ಕುಲ್ ಒಪ್ತಾ ಇಲ್ಲ. ರೆಡ್ಡಿಗೆ ಬೆಂಗಳೂರು ಖಾತೆ ಬದಲು ಮತ್ತೊಂದು ಖಾತೆಯ ಆಫರ್ ಅನ್ನ ಏನಾದ್ರೂ ಕೊಡ್ಲಾಗತ್ತಾ? ಸಹಕಾರ ಇಲಾಖೆ ಖಾತೆ ಆಫರ್ ಕೊಟ್ಟ ಉಸ್ತುವಾರಿ ಸುರ್ಜೇವಾಲಾ. ಸಹಕಾರ ಜೊತೆ ಮುಜರಾಯಿ ನೀವೇ ಇಟ್ಕೊಳ್ಳಿ ಅಂತ ಸುರ್ಜೇವಾಲಾ ಹೇಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕುರಿತಾಗಿ ಫೈನಲ್ ಡಿಸಿಷನ್ ಅನ್ನ ಹೇಳುವಂತದ್ದು. ಒಂದ್ ಕಡೆನಲ್ಲಿ ಹೈಕಮಾಂಡ್ ಕೂಡ ಒಪ್ಕೊಳ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರ ಒತ್ತಡ ಅಥವಾ ಒತ್ತಾಯ ಏನಿದೆ ಅದಕ್ಕೆ. ಮತ್ತೊಂದ್ ಕಡೆನಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹಿಂದೆ ಸರಿಯಲ್ಲ ಅಂತ ಹೇಳ್ತಾ ಇರುವಂತದ್ದು. ಸಹಕಾರ ಇಲಾಖೆ ಖಾತೆ ಆಫರ್ ಅನ್ನ ಕೊಟ್ಟಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ಸಹಕಾರ ಜೊತೆ ಮುಜರಾಯಿ ನೀವೇ ಇಟ್ಕೊಳ್ಳಿ ಅಂತ ಸುರ್ಜೇವಾಲಾ ಅವರು ಹೇಳುವಂತಹ ಸಾಧ್ಯತೆಗಳು ಕೂಡ ಈ ಒಂದು more so because of his old association with both Shri D.K. Shivkumar, our Honorable Chief Minister, as also our PCC President Shri B.K. Hari Prasad and thousands and lakhs of Congress workers across Karnataka. When you broke the news of his so-called resignation, Shri D.K. Shivkumar, Shri B.K. Hari Prasad, Shri Siddharamaiah and myself, we all spoke to him, all four of us. There was apparently some misunderstanding. He again met Shri B.K. Hari Prasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. So people who were talking about and gleeing and celebrating, there is a BJP is in a state of shock actually, because they thought they were fishing for trouble in the smooth transition of power, and they were hoping that they will be able to gain some political capital out of everything that they lost in eyes of people. Having failed, they were talking about wickets and what not. But let me tell them that both Mr. Vijendra and also Mr. Ashok, you will repeatedly get clean bowled in the court of the people.
Because to win the trust of the people, you need sincerity, you need commitment, and you need service of the people, which Congress government has implemented through its 5 guarantees. Crores and crores of people, over 400 crore free bus trips through Shakti, and now almost 2,000 crore more for free bus trip for all our students, our children. That is what Congress government is. 1 crore 22 lakh women get 2,000 rupees through Greh Lakshmi. That's Congress government for you. 1 crore 66 lakh households in Karnataka get free electricity up to 200 units. That's Congress government for you. 4 crore 49 lakh people in Karnataka, they get through Anna Bhagya 10 kgs of free rice. That's Congress government for you. Lakhs of children, they get stipend of 3,000 and 1,500 rupees through Congress guarantee. That's Congress for you. And now one more chapter has been added in terms of free travel for our children and students, boys and girls both. Unfortunately, the BJP is peeved with Congress guarantees. And every day, from Prime Minister to BJP leadership of Karnataka, when they are free from fighting among each other, their fratricidal war, then they keep attacking the Congress guarantees. These are not Congress guarantees alone. These are guarantees of crores of fellow Kannadigas. So we ask them that stop trying to take revenge from people of Karnataka by repeatedly attacking Congress guarantees, and all ministers have joined their duties. We wish them success. Shri B.K. Hari Prasad and all our other colleagues have filed their nomination both to Rajya Sabha and to Council today. Yesterday, Honorable Congress President in presence of Rahul Gandhi ji had filed his nomination. This is a new era of progress and development in Karnataka with blessings and leadership of both Shri D.K. Shiv Kumar as also Shri B.K. Hari Prasad and also our former Chief Minister Shri Siddaramaiah and all our Congress leaders. Thank you so much. Surjewala sir, 1 minute, sir. Surjewala sir. Thank you. Mr. Surjewala sir. ಎಸ್ ನೋಡಿ, ಇದೀಗ ಸುದ್ದಿಗೋಷ್ಠಿಯನ್ನ ಮಾಡಿದಂಥದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೆಲವೊಂದಷ್ಟು ಮಾಹಿತಿಗಳನ್ನ ಕೂಡ ಕೊಟ್ಟರು. ಪಕ್ಷದ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು ಡಿಕೆಶಿ ಜೊತೆಗೆ ಅದರ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಕೂಡ ಇಟ್ಕೊಂಡಿದ್ದಾರೆ. ಹಲವು ಸಲ ಸಚಿವರಾಗಿ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಊಹಾಪೋಹಗಳನ್ನ ಹಬ್ಬಿಸ್ತಾ ಇದೆ. ಬಿಜೆಪಿ ಕುರಿತಾಗಿ ಬೇರೆ ಬೇರೆ ದಾರಿಯನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ರಾಮಲಿಂಗಾರೆಡ್ಡಿ ಅವರು. ಇವಾಗ ಏನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸುಳ್ಳನ್ನ ಹಬ್ಬಿಸ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ರಾಜೀನಾಮೆಯನ್ನ ವಾಪಸ್ ಪಡೆದ ರಾಮಲಿಂಗಾರೆಡ್ಡಿ ವಾಪಸ್ ಪಡೆದುಕೊಂಡಿದ್ದಾರೆ. ವಾಪಸ್ ಪಡೆದಿಲ್ಲ ಅಂತ ಹೇಳ್ತಾ ಇದ್ದಿದ್ದು ಊಹಾಪೋಹ ಅಷ್ಟೇ. ರಾಜೀನಾಮೆ ವಾಪಸ್ ಪಡೆದ ರಾಮಲಿಂಗಾರೆಡ್ಡಿ. ರಾಜೀನಾಮೆ ರಾಮಾಯಣ. ಸುರ್ಜೇವಾಲಾ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇಷ್ಟು ದಿನ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು, ವಾಪಸ್ ಕೂಡ ಪಡೆದುಕೊಂಡಿದ್ದಾರೆ. ಆದ್ರೂ ಕೂಡ ಕೆಲವೊಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇತ್ತು. ರಾಜೀನಾಮೆ ವಾಪಸ್ ಪಡೆದ ರಾಮಲಿಂಗಾರೆಡ್ಡಿ ಈ ಕುರಿತಾಗಿ ಸುರ್ಜೇವಾಲಾ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಂಥದ್ದು. ಬೆಂಗಳೂರಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ಕುರಿತಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ವಾಪಸ್ ಪಡೆದುಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಯಾವಾಗ ನಾವೆಲ್ಲ ಹೋಗಿ ಮಾತನಾಡಿದ್ವು, ಸುದೀರ್ಘವಾದಂತಹ ಚರ್ಚೆ ಆಯ್ತು, ಅವರ ಮನವನ್ನ ಕೂಡ ಒಲಿಸಿದ್ದೇವೆ. ವಾಪಸ್ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಕುರಿತಾಗಿ ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂತದ್ದು. ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಅಂತ ಈ ಮುಖಾಂತರ ಹೇಳ್ತಿದ್ದಾರೆ. ರಾಜೀನಾಮೆ ರಾಮಾಯಣ ನಡೀತಾ ಇತ್ತು. ಸುರ್ಜೇವಾಲಾ ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಪಕ್ಷದ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಕೆಲಸವನ್ನ ಮಾಡಿದ್ದಾರೆ. ರಿಸೈನ್ ರಾದ್ಧಾಂತಕ್ಕೆ ತೆರೆ ಎಳೆದಿದ್ದಾರೆ ಇದೀಗ ಹೈಕಮಾಂಡ್.
2 ದಿನಗಳಿಂದ ಅದೇ ಆಗ್ತಾ ಇತ್ತು. ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟಾಪ್ ಅನ್ನ ಹಾಕಿರುವಂಥದ್ದು. ರಾಜೀನಾಮೆ ವಾಪಸ್ ಪಡೆದುಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಈ ಕುರಿತಾಗಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಲವು ಸಲ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ ಪಕ್ಷದ ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರು. ಅದೇ ರೀತಿಯಾಗಿ ಸಿಎಂ ಡಿಕೆಶಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಜೊತೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಕೂಡ ಇಟ್ಕೊಂಡಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸ್ತಾ ಇತ್ತು, ಸುಳ್ಳು ಆರೋಪಗಳನ್ನ ಮಾಡ್ತಾ ಇತ್ತು. ಕೇವಲ ಊಹಾಪೋಹ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ವಿರೋಧ ಪಕ್ಷದ ನಾಯಕ ಅಶೋಕ್ ಆಗಿರಬಹುದು, ವಿಜಯೇಂದ್ರ ಅವರಾಗಿರ್ಬೋದು, ಅವರ ವಿರುದ್ಧ ಕೂಡ ಇದೇ ಸಂದರ್ಭದಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಬೇಕು ಅಂತಲೇ ಬಿಜೆಪಿ ಈ ರೀತಿಯಾಗಿ ಮಾಡ್ತಾ ಇದೆ. ಯಾಕಂತ ಅಂದ್ರೆ ಅವ್ರಿಗೆ ಬೇಕಾಗಿರುವಂತದ್ದು ಪಕ್ಷದಲ್ಲಿ ಕಿತ್ತಾಡ್ಕೊಂಡ್ಲಿ, ಇದೇ ರೀತಿಯಾಗ್ಲಿ ಅದನ್ನ ಇವ್ರು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಷ್ಟೇ ಅಂತ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳ್ತಾ ಇರುವಂತದ್ದು. ಇನ್ನು ರಾಜೀನಾಮೆ ರಾದ್ಧಾಂತ ಇನ್ನೂ ಕೂಡ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಜಲಸಂಪನ್ಮೂಲ ಸಚಿವರಾಗಿ ಮುಂದುವರಿತಾರಾ ರೆಡ್ಡಿ ಅಥವಾ ಬೇರೆ ಖಾತೆಯನ್ನ ಕೊಡ್ಲಾಗತ್ತಾ? ಹೆಚ್ಚುವರಿ ಖಾತೆಗೆ ಒಪ್ಕೊಂಡ್ರ ಕೊಟ್ಟಿರೋ ಖಾತೆಯನ್ನ ನಿರ್ವಹಿಸ್ತಾರಾ? ಹೆಚ್ಚುವರಿ ಖಾತೆಯನ್ನೇನಾದ್ರೂ ಕೊಡ್ತಾರಾ ಅಥವಾ ಅದೇ ಖಾತೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರಾ? ಇನ್ನೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಪಿಕ್ಚರ್ ಅನ್ನೋದು ಸಿಗ್ತಾ ಇಲ್ಲ. ಜಲಸಂಪನ್ಮೂಲ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರು ಮುಂದುವರಿತಾರಾ ಅಥವಾ ಅವರು ಬೇಡಿಕೆ ಇಟ್ಟಿರುವಂತಹ ಇಲಾಖೆಯನ್ನ ಕೊಡ್ತಾರಾ? ಅದಕ್ಕೆ ಒಪ್ಕೊಂಡಿದ್ದಾರಾ ಹೈಕಮಾಂಡ್? ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡುವ ಬಗ್ಗೆ ಮಾತನಾಡಿಲ್ಲ ಸುರ್ಜೇವಾಲಾ ಅವರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಲ್ಲ, ಆ ವಿಚಾರಕ್ಕೆ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಅದನ್ನ ಬಿಟ್ಟು ಬೇರೆ ಎಲ್ಲದನ್ನು ಕೂಡ ಹೇಳಿದ್ದಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ವಿಧಾನಸೌಧದಿಂದ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ ಇವಾಗ ಏನಾಗ್ತಾ ಇತ್ತು ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ, ಕೆಲವೊಂದಷ್ಟು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಆದ್ರೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ಲಿಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನ್ನ ಕೂಡ ಆಡ್ಲಿಲ್ಲ. ಯಾಕಂತ ಅಂದ್ರೆ ಇನ್ನು ಆ ವಿಚಾರದಲ್ಲಿ ಏನ್ ಡಿಸೈಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆನಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೆ ಅದನ್ನ ಕೊಡೋದಕ್ಕೆ ಹೈಕಮಾಂಡ್ ಒಪ್ಕೊಂಡಿದ್ಯಾ ಅಥವಾ ಇಲ್ವಾ? ಇವಾಗ ಏನ್ ಕೊಟ್ಟಿದ್ದಾರೆ ಜಲಸಂಪನ್ಮೂಲ ಖಾತೆ, ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರಾ ಅಥವಾ ಅದ್ರ ಜೊತೆ ಬೇರೆ ಖಾತೆಯನ್ನ ಆಡ್ ಆನ್ ಮಾಡೋದಕ್ಕೆ ಆಗತ್ತಾ? ಆ ವಿಚಾರದಲ್ಲಿ ಏನಾದ್ರೂ ಚರ್ಚೆ ಆಗಿದ್ಯಾ? ಯಾವುದೇ ರೀತಿಯಾದಂತಹ ಕ್ಲೂಗಳನ್ನ ಬಿಟ್ಕೊಟ್ಟಿಲ್ಲ ಸುರ್ಜೇವಾಲಾ ಅವರು. ಅದನ್ನ ಬಿಟ್ಟು ರಾಮಲಿಂಗಾರೆಡ್ಡಿ ಅವರು ಕೇವಲ ರಾಜೀನಾಮೆಯನ್ನ ಕೊಟ್ಟಿದ್ರು, ಅದನ್ನ ವಾಪಸ್ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಅಷ್ಟೇ ಹೇಳಿದ್ದಾರೆ. ಆ ಕುರಿತಾಗಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ತದನಂತರ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡಿದಂಥದ್ದು. ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡುವ ಬಗ್ಗೆ ಮಾತನಾಡಿಲ್ಲ. ಕ್ಲಿಯರ್ ಪಿಕ್ಚರ್ ಅನ್ನೋದು ಸಿಗ್ತಾ ಇಲ್ಲ ರಾಜೀನಾಮೆ ರಾದ್ಧಾಂತದಲ್ಲಿ. ಆದ್ರೆ ಸದ್ಯಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದನ್ನ ವಾಪಸ್ ಪಡೆದುಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅನ್ನೋದಷ್ಟೇ ಮಾಹಿತಿ ಬರ್ತಾ ಇರುವಂತದ್ದು. ಸುದೀರ್ಘವಾದಂತಹ ಚರ್ಚೆಗಳಾಗಿದೆ. ಡಿಕೆಶಿ ಅವರು ಕೂಡ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು. ತದನಂತರ ಸುರ್ಜೇವಾಲಾ ಅವರು ಕೂಡ ಮಾತನಾಡಿರುವಂತದ್ದು. ಕೊನೆಗೆ ಇದೀಗ ರಾಜೀನಾಮೆ ಕೊಟ್ಟಿರೋದನ್ನ ಹಿಂಪಡೆದುಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅಂತ ಇದೀಗ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಹಲವು ಸಲ ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ, ಪಕ್ಷಕ್ಕಾಗಿ ದುಡಿದಿದ್ದಾರೆ. ಜೊತೆಯಲ್ಲಿ ಪಕ್ಷದಲ್ಲಿ ಹಿರಿಯರು ರಾಮಲಿಂಗಾರೆಡ್ಡಿ ಅವರು. ಈ ಹಿಂದೆ ಅವರಿಗೆ ಕೊಟ್ಟಂತಹ ಖಾತೆಯನ್ನು ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸಿಕೊಂಡು ಬಂದಿದ್ರು. ಅದೇ ರೀತಿಯಾಗಿ ಡಿಕೆಶಿ ಅವರ ಜೊತೆ, ಕೆಪಿಸಿಸಿ ಅಧ್ಯಕ್ಷರ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಅವರ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಬಿರುಕುಗಳನ್ನೋದಿಲ್ಲ. ಅವ್ರು ಏನೇ ಹೇಳಿದ್ರು ಕೂಡ ಪಕ್ಷಕ್ಕಾಗಿ ಕೆಲಸವನ್ನ ಮಾಡ್ತಾರೆ, ಅದರಲ್ಲಿ ನೋ ಡೌಟ್ ಅಂತ ಹೇಳಿರುವಂತದ್ದು. ಜೊತೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅಸ್ತ್ರವನ್ನ ಮಾಡ್ಕೊಂಡಿತ್ತಷ್ಟೇ. ಏನೆಲ್ಲ ಸುದ್ದಿಗಳನ್ನ, ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬೇಕೋ, ಜನರಿಗೆ ಮೈಂಡ್ ಡೈವರ್ಟ್ ಆಗೋ ತರ ಏನೆಲ್ಲ ಹೇಳಬೇಕು ಅದನ್ನ ಅಷ್ಟೇ ಹೇಳ್ತಾ ಇದ್ರು ಬಿಜೆಪಿ ಅವರು. ಮಾಡಿರುವಂತದ್ದು ಅದು ಜಸ್ಟ್ ಊಹಾಪೋಹಗಳು ಅಂತ ಹೇಳಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದರ ಜೊತೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಆಗಿರ್ಬೋದು, ವಿಜಯೇಂದ್ರ ಅವರಾಗಿರ್ಬೋದು, ಅವರ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏನೋ ಆಗ್ತಾ ಇದೆ ಪಕ್ಷದಲ್ಲಿ ಅಂತ ಅಂದ್ರೆ ಅದರಲ್ಲಿ ತಮ್ಮ ಬೇಳೆಯನ್ನ ಹೇಗ್ ಬೇಯಿಸ್ಕೊಳ್ಬೇಕು ಅನ್ನುವ ಕುರಿತಾಗಿ ಮಾತನಾಡ್ತಾರಷ್ಟೇ. ಆದ್ರೆ ಅವ್ರು ಯಾವಾಗ್ಲೂ ಕೊಟ್ಟಿರುವ ರಾಜೀನಾಮೆಯನ್ನ ಹಿಂಪಡೆದುಕೊಂಡ್ರು
ಆದ್ರೂ ಕೂಡ ಊಹಾಪೋಹಗಳನ್ನ ಹರಿಬಿಡ್ಲಾಗ್ತಾ ಇದೆ ಅಂತ ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನ ಕೊಟ್ರು. ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಂಡಿರುವ ವಿಚಾರಕ್ಕೆ. ಆದ್ರೆ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ಲಿಲ್ಲ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನ್ನ ಕೂಡ ಆಡಿಲ್ಲ. ರಾಜೀನಾಮೆಯನ್ನ ಕೊಟ್ಟಿದ್ದೆ ಖಾತೆ ವಿಚಾರಕ್ಕೆ, ಅವ್ರಿಗೆ ಸಮಾಧಾನ ತರುವಂತಹ ಖಾತೆಯನ್ನ ಕೊಟ್ಟಿರ್ಲಿಲ್ಲ. ಅದರಲ್ಲೂ ಕೂಡ ಏನ್ ಮಾತುಕತೆ ಆಗಿತ್ತು ಆ ಮಾತುಕತೆಗೆ ವಿರುದ್ಧವಾಗಿ ನಡ್ಕೊಂಡಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದು. ಆದ್ರೆ ಆ ವಿಚಾರವನ್ನೇ ಮಾತನಾಡಿಲ್ಲ, ಆ ವಿಚಾರದ ಬಗ್ಗೆ ಕ್ಲಾರಿಟಿಯನ್ನೇ ಕೊಡ್ಲಿಲ್ಲ. ಅದನ್ನ ಬಿಟ್ಟು ಬೇರೆ ಎಲ್ಲದನ್ನ ಮಾತನಾಡಿ ವಾಪಸ್ ಪಡೆದುಕೊಂಡಿದ್ದಾರೆ ರಾಜೀನಾಮೆ ಕೊಟ್ಟಿರೋದನ್ನ ಅಂತ ಮಾತ್ರ ಹೇಳ್ಬಿಟ್ಟು ಇದೀಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿರುವಂತದ್ದು, ಹೋಗಿರುವಂತದ್ದು. ಆದ್ರೆ ಇನ್ನೂ ಕೂಡ ಕ್ಲಿಯರ್ ಪಿಕ್ಚರ್ ಅನ್ನೋದು ಇದಕ್ಕೆ ಸಿಗ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಪಕ್ಷದ ಹಿರಿಯ ನಾಯಕರು, ಪಕ್ಷಕ್ಕಾಗಿ ದುಡ್ದಿರೋ ಅಂತವ್ರು, ಸುಮಾರು ವರ್ಷಗಳ ಕಾಲ ಪಕ್ಷದಲ್ಲೇ ಇದ್ದಾರೆ, ಪಕ್ಷದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂಥದ್ದು. ಆದ್ರೆ ಖಾತೆ ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಕ್ಲಾರಿಟಿಯನ್ನ ಕೊಡ್ದಲೇ ಹೋಗಿರುವಂಥದ್ದು. ಎಸ್ಸಿ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ವಿಧಾನಸೌಧದಿಂದ ನೇರ ಪ್ರಸಾರದಲ್ಲಿದ್ದಾರೆ. ಎಸ್ ಬಸವರಾಜ್, ಒಂದ್ ಕಡೆನಲ್ಲಿ ಏನು ಈ ಒಂದು ರಾಜೀನಾಮೆ ಊಹಾಪೋಹ ಹರಿದಾಡ್ತಾ ಇತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸುರ್ಜೇವಾಲಾ ಅವರು ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ರು, ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಖಾತೆ ಹಂಚಿಕೆ ವಿಚಾರ ಅನ್ನೋದೇನಿತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಮಾತನ್ನ ಆಡಿಲ್ಲ. ಹಾಗೆ ಹೋಗಿರುವಂತದ್ದು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಒಂದು ಸುದ್ದಿಗೋಷ್ಠಿ ನಡೆಸುವ ಮುಖಾಂತರ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಚಿವ ರಾಮಲಿಂಗಾರೆಡ್ಡಿ ಅವರು ಏನು ಅಸಮಾಧಾನಗೊಂಡಿದ್ರು, ಒಂದ್ ಕಡೆ ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಕೂಡ ಮಾಡಿರ್ತಕ್ಕಂಥದ್ದು. ಸಭೆಯಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಇತ್ತ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ.ಕೆ. ಹರಿಪ್ರಸಾದ್ ಅವ್ರ ಜೊತೆ ಕೂಡ ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಆಗಿದೆ ಅನ್ನುವಂಥದ್ದು ಹೇಳಿರ್ತಕ್ಕಂಥದ್ದು. ಇದೀಗ ಅವರು ರಾಜೀನಾಮೆಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಮತ್ತೆ ಬಿಜೆಪಿ ಅವರು ಕೂಡ ಇದನ್ನ ಸಂಭ್ರಮ ಪಡ್ತಾ ಇದ್ರು. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹೇಳುವಂತದ್ದು ಒಂದಿಷ್ಟು ತಪ್ಪು ಗ್ರಹಿಕೆ ಆಗಿತ್ತು. ಹಾಗಾಗಿ ಅವರು ರಾಜೀನಾಮೆ ಕೊಡ್ಲಿಕ್ಕೂ ಕೂಡ ಮುಂದಾಗಿದ್ರು. ಹಾಗಾಗಿ ಅದನ್ನ ನಾವು ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ ಅವರು ಪಕ್ಷದಲ್ಲಿ ಹಿರಿಯ ನಾಯಕರಿದ್ದಾರೆ, ಅವ್ರಿಗೆಲ್ಲವೂ ಕೂಡ ನಾವು ತಿಳಿಸಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಅವ್ರನ್ನ ರಾಜೀನಾಮೆಯಿಂದ ಕೂಡ ನಾವು ವಾಪಸ್ ಪಡೆದುಕೊಳ್ಳಿಕ್ಕೆ ಹೇಳಿದ್ದೇವೆ. ಅವ್ರು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಸುರ್ಜೇವಾಲಾ ಹೇಳಿದ್ದಾರೆ. ಆದ್ರೆ ಬಹಳ ಸ್ಪಷ್ಟವಾಗಿ ಕೂಡ ಅವರು ಹೇಳಿಕೆ ಕೂಡ ಮುಂದಾಗ್ಲಿಲ್ಲ. ಒಂದು ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತನಾಡಿದ್ದೇವೆ, ಅವ್ರನ್ನ ಒಂದು ಸಚಿವ ಸ್ಥಾನದಿಂದ ಏನ್ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರು ಅವ್ರನ್ನ ರಾಜೀನಾಮೆ ಹಿಂಪಡೆಯುವಂತೆ ಕೂಡ ನಾವು ಹೇಳಿದ್ದೇವೆ. ಅವ್ರು ಹಿಂಪಡೆದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಆದ್ರೆ ಅಧಿಕೃತವಾಗಿ ರಾಮಲಿಂಗಾರೆಡ್ಡಿ ಅವರು ಮಾತ್ರ ನಾನು ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡಿದ್ದೇನೆ ಅನ್ನುವಂಥದ್ದು ಈವರೆಗೂ ಕೂಡ ಇನ್ನು ಹೇಳಿಲ್ಲ ಸುಕನ್ಯಾ. ಹಾಗಾಗಿ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮೇಲ್ನೋಟಕ್ಕಾಗಿದೆಯಾ ಅಥವಾ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಆದ್ರೆ ಅವರಿಗೆ ಖಾತೆ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಅವರು ಸ್ಪಷ್ಟಪಡಿಸಿಲ್ಲ. ಕೃಷ್ಣ ಬೈರೇಗೌಡರ ಜೊತೆ ಮಾತನಾಡಿ ಅವರ ಖಾತೆಯನ್ನ ಏನು ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡಿಸುವಂತ ನಿಟ್ಟಿನಲ್ಲಿ ಮುಂದಾದ್ರ ಅಥವಾ ರಾಮಲಿಂಗಾರೆಡ್ಡಿ ಅವರಿಗೆ ಹೆಚ್ಚುವರಿ ಖಾತೆ ಕೊಡ್ಲಿಕ್ಕೆ ಒಪ್ಪಿಸಿದ್ರ ಅಥವಾ ರಾಮಲಿಂಗಾರೆಡ್ಡಿ ಅವರಿಗೆ ಏನ್ ಹೇಳಿ ಸಮಾಧಾನ ಪಡಿಸಿದ್ರು ಅನ್ನುವಂಥದ್ದು ಸುರ್ಜೇವಾಲಾ ಅವರು ಯಾವುದೇ ರೀತಿ ಸ್ಪಷ್ಟಪಡಿಸಿಲ್ಲ. ಆದ್ರೆ ಒಂದಂತೂ ಹೇಳಿರ್ತಕ್ಕಂಥದ್ದು, ರಾಮಲಿಂಗಾರೆಡ್ಡಿ ಅವರು ತಪ್ಪು ಗ್ರಹಿಕೆ ಎಂದು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರು, ಅದನ್ನ ಅಂಗೀಕರಿಸಿಲ್ಲ. ನಾವು ಅದನ್ನು ವಾಪಸ್ ಪಡ್ಲಿಕ್ಕೂ ಕೂಡ ಹೇಳಿದ್ದೇವೆ. ಈಗ ವಾಪಸ್ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ಬಹಳ ಸ್ಪಷ್ಟವಾಗಿ ಕೂಡ ಅವರು ಹೇಳಿಕ್ಕೂ ಕೂಡ ಮುಂದಾಗ್ಲಿಲ್ಲ. ಅಂದ್ರೆ ಒಂದ್ ಕಡೆ ಈ ಒಂದು ಏನು ದೊಡ್ಡ ಮಟ್ಟಿಗೆ ಅಸಮಾಧಾನ ಏನಿತ್ತು ಇದನ್ನ ಒಂದು ತೊಡೆದಾಕುವಂತ ನಿಟ್ಟಿನಲ್ಲಿ ಮತ್ತೆ ಅವ್ರ ಜೊತೆ ನಾವು ಮಾತುಕತೆ ನಡೆಸಿ ಅದನ್ನ ಬಗೆಹರಿಸಿದ್ದೇವೆ ಅನ್ನುವಂಥದ್ದನ್ನು ತಿಳಿಸುವಂತ ಪ್ರಯತ್ನವನ್ನ ಮಾತ್ರ ಸುರ್ಜೇವಾಲಾ ಅವರು ಮಾಡಿರ್ತಕ್ಕಂಥದ್ದು ಸುಕನ್ಯಾ. ಎಸ್ ಬಸವರಾಜ್, ಮತ್ತೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದೇ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಗೊಂದಲಗಳಾಗಿತ್ತು ಅನ್ನುವ ವಿಚಾರಕ್ಕೆ. ಆದ್ರೆ ಇದೀಗ 1 ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆ ಆಯ್ತು. ಚರ್ಚೆ ಆದ ಬಳಿಕ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಲಿಲ್ಲ ಅಂತ ಅಂದ್ರೆ ಇನ್ನು ಪಕ್ಷದಲ್ಲಿ ಆ ಖಾತೆ ಹಂಚಿಕೆ ವಿಚಾರ, ಗೊಂದಲ ಅನ್ನೋದೇನಿದೆ ಅದು ಅದೇ ರೀತಿಯಾಗಿ ಯಥಾವತ್ತಾಗಿ ಮುಂದುವರಿಯುತ್ತಾ ಅಂತ? ಯಾಕಂತಂದ್ರೆ 1 ಗಂಟೆಗಳ ಕಾಲ ಕೂಡ
ರಾಮಲಿಂಗ ರೆಡ್ಡಿ ಅವ್ರ ಜೊತೆ ಕೂಡ ಸುರ್ಜೇವಾಲಾ ಅವರು ಸಭೆ ನಡೆಸಿದ್ದಾರೆ, ಸಿಎಂ ಅವರು ಸಭೆ ನಡೆಸಿದ್ದಾರೆ. ಆದ್ರೂ ಸಹಿತ ಒಂದು ಈ ಗೊಂದಲಗಳಿಗೆ ಒಂದು ತೆರೆ ಎಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲೋ ಒಂದ್ ಕಡೆ ಎಳೆಯುವಲ್ಲಿ ವಿಫಲರಾದ್ರ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅವರ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ಬದಲಿಸ್ತಾನೆ ಇಲ್ಲ, ಆದ್ರೆ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ, ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ಸಹಿತ ರಾಮಲಿಂಗಾರೆಡ್ಡಿ ಅವರ ನಿಲುವನ್ನ ಬದಲಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಇದೀಗ ರಾಮಲಿಂಗಾರೆಡ್ಡಿ ಅವರ ಜೊತೆ ಸುರ್ಜೇವಾಲಾ ಅವರು ಕೂಡ ಚರ್ಚೆ ನಡೆಸಿ ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂತದ್ದು, ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುವಂತದ್ದು. ಹಾಗಾಗಿ ಕೂಡಲೇ ತಾವು ಹಿರಿಯರಿದ್ದೀರಿ, ತಮ್ಮ ಒಂದು ಸಚಿವ ಸ್ಥಾನದ ರಾಜೀನಾಮೆ ಏನಿದೆ ಅದನ್ನ ವಾಪಸ್ ಪಡೆದುಕೊಳ್ಳಿ ಅನ್ನುವಂಥದ್ದು, ಮತ್ತೆ ಯಾವುದೇ ಕಾರಣಕ್ಕೂ ನಾವು ಅಂಗೀಕಾರ ಕೂಡ ಮಾಡೋದಿಲ್ಲ ಅನ್ನುವಂಥದ್ದು ಸುರ್ಜೇವಾಲಾ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಏನೊಂದು ಭರವಸೆ ಕೊಟ್ಟು ಅವರನ್ನ ರಾಜೀನಾಮೆಯಿಂದ ವಾಪಸ್ ಪಡೆದುಕೊಳ್ಳಲಿಕ್ಕೆ ಹೇಳಿದ್ದಾರೆ ಅನ್ನುವಂಥದ್ದು ಸುರ್ಜೇವಾಲಾ ಅವರು ಈವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲ. ಅವ್ರನ್ನ ನಾವು ಮತ್ತೊಮ್ಮೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೂ ಕೂಡ ಮುಂದಾಗ್ಲಿಲ್ಲ. ಇಲ್ಲಿಂದನೂ ಕೂಡ ಕಾಲ್ ಕೀಳುವಂತ ಪ್ರಯತ್ನವನ್ನು ಕೂಡ ಸುರ್ಜೇವಾಲಾ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ನಿಜವಾಗ್ಲೂ ಕೂಡ ಮನವೊಲಿದ್ರ ಅಥವಾ ಅವರು ಸುರ್ಜೇವಾಲಾ ಅವರು ಹೇಳಿರ್ತಕ್ಕಂಥ ಮಾತಿಗೆ ಕೂಡ ಅವರು ತಮ್ಮ ಒಂದು ಸಚಿವ ಸ್ಥಾನದಿಂದ ರಾಜೀನಾಮೆ ಏನ್ ಕೊಟ್ಟಿದ್ರು ಅದನ್ನ ಹಿಂಪಡೆದುಕೊಳ್ತಾರ ಅನ್ನುವಂಥದ್ದು ಬಹಳ ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ಸುರ್ಜೇವಾಲಾ ಅವರು ಹೇಳಿದರೆ ನಾವು ಅವ್ರ ಜೊತೆ ಮಾತನಾಡಿದಿವೆ, ಏನೋ ತಪ್ಪು ಗ್ರಹಿಕೆ ಆಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ತಪ್ಪು ಗ್ರಹಿಕೆ ಮಾಡಿದವರು ಯಾರು, ಅದನ್ನ ತಪ್ಪು ಗ್ರಹಿಕೆ ಅಂತ ತಿಳಿದುಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ವಿಚಾರ ಏನಿತ್ತು, ಅವ್ರು ಕೇಳಿರ್ತಕ್ಕಂಥ ಬೇಡಿಕೆಗೆ ಇವರು ಸರಿಯಾಗಿ ಸ್ಪಂದಿಸಿದ್ರ ಅಥವಾ ಭಿನ್ನಾವುದು ಖಾತೆಯನ್ನ ಕೊಡ್ತೀವಿ ಅನ್ನುವಂಥದ್ದು ಏನಾದ್ರೂ ವಿಶ್ವಾಸನ ಹೇಳಿದ್ರ, ಅಥವಾ ಈಗ ಕೃಷ್ಣ ಬೈರೇಗೌಡರ ಜೊತೆ ಕೂಡ ಸುರ್ಜೇವಾಲಾ ಅವರು ಮಾತುಕತೆ ನಡೆಸಿದ್ದಾರೆ, ಅವರ ಒಂದು ಖಾತೆಯನ್ನ ಈಗ ರಾಮಲಿಂಗಾರೆಡ್ಡಿ ಅವರು ಕೊಡುವ ಮುಖಾಂತರ ಒಂದು ಏನು ಅಸಮಾಧಾನ ಏನಿತ್ತು ಅದನ್ನ ಅಸಮಾಧಾನ ಶಮನಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ರ, ಇದನ್ನ ಯಾವುದೂ ಕೂಡ ಸ್ಪಷ್ಟಪಡಿಸಿಲ್ಲ. ಆದ್ರೆ ನಾನು ಅವ್ರ ಜೊತೆ ಮಾತನಾಡಿದ್ದೇನೆ, ಅವರ ರಾಜೀನಾಮೆಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನ ಕೊಡುವ ಮುಖಾಂತರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಸುರ್ಜೇವಾಲಾ ಅವರ ಮಾತು ಕೂಡ ಆಗಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಈಗ ಆಲ್ರೆಡಿ ಸುರ್ಜೇವಾಲಾ ಅವರು ಮಾತನಾಡಿದ್ದು ಆಯ್ತು, ಸುದ್ದಿಗೋಷ್ಠಿಯನ್ನ ಕೂಡ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಕ್ಲಿಯರ್ ಪಿಕ್ಚರ್ ಅನ್ನೋದನ್ನ ಕೊಡ್ಲಿಲ್ಲ, ಅದರಲ್ಲೂ ಕೂಡ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾತನ್ನೇ ಆಡ್ಲಿಲ್ಲ. Shri B.K. Hariprasad ji and me, we have a very, very brief statement to make, and at least today we will not be taking any questions. That's my humble request to you. For since yesterday, the media friends and also a section in the BJP have raised lot of speculation about one of our senior most leaders, Shri Ramalinga Reddy ji. Shri Ramalinga Reddy ji has worked for years with Shri B.K. Hariprasad ji from NSUI days, Youth Congress days. I want to just say, Shri Ramalinga Reddy ji is an asset of the Congress party. He started working in the Congress party in the year 1973, much before some of us were even born. He was an MLA of the Congress party in the year 1989. He has been elected as a Congress MLA 8 times. He has been a minister multiple times. He has held almost every charge of almost number of ministries that I can't even recollect. His experience and wisdom is extremely valuable to the party. More so because of his old association with both Shri D.K. Shivkumar, our Honorable Chief Minister, as also our PCC President Shri B.K. Hariprasad, and thousands and lakhs of Congress workers across Karnataka. There was apparently some misunderstanding. He again met Shri B.K. Hariprasad, me and Shri D.K. Shivkumar, Shri Siddaramaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party.
ಎಸ್ ನೋಡಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸುದ್ದಿಗೋಷ್ಠಿಯನ್ನ ಮಾಡಿ ಅವರು ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಅನ್ನುವ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಟ್ಟರು. ಆದರೆ ಖಾತೆ ವಿಚಾರ ಅನ್ನೋದೇನಿತ್ತು, ಆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾತನ್ನೇ ಆಡ್ಲಿಲ್ಲ. ಯಾಕಂತ ಅಂದ್ರೆ ಅದರಲ್ಲಿ ಇನ್ನೂ ಕೂಡ ಗೊಂದಲ ಇನ್ನೂ ಹಾಗೆ ಮುಂದುವರಿತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು.